ಅಲ್ಲ ಏನು ಬೇರೆ ಕಟ್ಟಿದ್ದೀರಾ ಸರ್? 70. 70. ಕಡಸ ಹೋರಿನ ಹಸುಗಳು. ಅವ್ನು ಫೋಟೋ ತೆಗಿರಿ ಮೇನ್. ಹೌದಾ? ಅವನೇ ಇದ್ರ ಕರುಗಳು ಹೌದಾ? ಇವನು ಹಾಲು ಕೊಡಲ್ವಾ ಹೇಗೆ? ಹೌದು, ಎರಡು ಕೊಡ್ತಾ. ಎಷ್ಟಿದು? ಹೌದಾ, ಒಂದ್ಸಲಿಗೆ? ಹಾಂ, ಕರುಗಳೆಲ್ಲ ಇಟ್ಕೊಂಡಿದ್ದೀರಾ? ಏನೋ ಒಂದು ಹಸು ಎಷ್ಟು ಸೂಲು ಕೊಡ್ಬೋದು ಸರ್? ಅಲ್ವಾ? ಕರೆಕ್ಟ್. ಮಕ್ಕಳೆಲ್ಲ ಇಟ್ಕೊಳ್ಳಿ ಅಲ್ವಾ? ಕರೆಕ್ಟ್. ಮಕ್ಳು ಇಟ್ಕೊಂಡ್ಬಿಟ್ರೆ ಸಂತತಿ ಉತ್ಪತ್ತಿ ಆಗುತ್ತಲ್ಲಿ. ಕರೆಕ್ಟ್. ಇಷ್ಟೊತ್ತಿಗೆ ವ್ಯಾಪಾರ ಆಗ್ಬೇಕಾಯ್ತು ಇದು ಅಲ್ವಾ? ನಿಮ್ಮ ರೇಟಿಗೆ ಬಂದಿಲ್ಲ. ಇರಲಿ, ಹೆಂಗು ನಾಳೆ KG ಟೆಂಪಲ್ ಇದೆ. ಹಾಂ, ಅದೇ ಅಲ್ವಾ? ಮನೆ ಮುಂದೆ ಯಾವತ್ತೂ ಇರ್ತಾವ? ಹಾಂ, ಸರಿ. ಫೋನ್ ನಂಬರ್ ಇದೆಯಾ? ಬನ್ನಿ, ಈ ಕಡೆ ಬನ್ನಿ, ಕೊಡಿ. 303 7962. ನಿಮ್ಮ ಹೆಸರು? ಮಹೇಶ್ KR. ಸರಿ ಸರ್, ಆಗ್ತೀನಿ. ಬೇಕು ಅನ್ನೋದು ಕಾಂಟ್ಯಾಕ್ಟ್ ಮಾಡಿ. ಹಾಂ ಸರ್, ಆಗಲಿ ಸರ್. ಒಳ್ಳೇದಾಗಲಿ. ಏನು ಯಜಮಾನ್ರು, ಚೆನ್ನಾಗಿದ್ದೀರಾ? ಎಷ್ಟು ಜೊತೆ ತಗೊಂಬಂದ್ರಿ ಈ ಸಲ? ಎಷ್ಟು ಜೊತೆ ತಗೊಂಬಂದ್ರಿ? 12 ಜೊತೆ. ಹಾಂ, 12 ಜೊತೆ. ಓಹೋ, ನಾವು 3 ಇವೆ. ಗೊತ್ತಾಯ್ತು, ಹೇಳ್ತೀವಿ ಸೇರಿಕೊಂಡು. ಎಲ್ಲ ಸೇರ್ಕೊಂಡು. ಇವೆಲ್ಲ ನಿಮ್ಮವೇನಾ? ಹಾಂ. ಇವೆಷ್ಟು ರೇಟು? ಇದು ಇವು 95 ಹೇಳ್ತೀವಿ. 95. ಇವು 96. ಅವು 78ವರೆ ಹೇಳ್ತಾ ಇದ್ದೀವಿ. 78ವರೆ. ಇನ್ನು ಯಾವ್ದು ವ್ಯಾಪಾರ ಆಗಿಲ್ವಾ? ಹೆಂಗೆ? ಯಾವ ಆಗಿಲ್ಲ, ಒಂದೇ ಒಂದು ಜೊತೆ ಕೊಟ್ಟಿದ್ದೀವಿ ಅಲ್ವಾ? 12 ಜೊತೆಲಿ ಒಂದು ಹೋಗಿದೆ. ನೀವು ಒಂದೇ ಕಡೆ ಅಲ್ವಾ? ಒಂದೇ ಕಡೆ. ಎಲ್ಲ ಕರುಗಳಲ್ವ ಜಾಸ್ತಿ? ಕರ್ಸು ಎಲ್ಲ ಇದಾಗಲ್ಲ. ಹೊರಗಿನ ಗಿರಾಕಿ ಬರಬೇಕು ಅಲ್ವಾ? ಆಚೆ ವರ್ಷ ಹೋದ ವಾರ ಆ ಕಡೆ ವಾರ ಚೆನ್ನಾಗಿತ್ತು ಅಲ್ವಾ? ಹೋದ ವಾರಕ್ಕಿಂತ ಆ ಕಡೆ ವಾರ ಚೆನ್ನಾಗಿತ್ತು ಅಲ್ವಾ? ಆ ಕಡೆ ಮಳೆ ಬಿದ್ದಿತ್ತು ಅಲ್ವಾ? ನಮ್ಮ ಕಡೆ ಮಳೆ ಇಲ್ವಲ್ಲ. ನಮ್ಮ ಕಡೆ ಮಳೆ ಬಂದ್ರೆ ಜನ ಬರ್ತಾರೆ, ಮಳೆನೇ ಇಲ್ವಲ್ಲ. ಏನಪ್ಪ, ಸಂತೆಗೆ ಬರಬೇಕು ಅಲ್ವಾ? ವ್ಯಾಪಾರ ಆಗ್ದಲೇ ಇರಲಿ ಅಲ್ವಾ? ಹೆಂಗು ನಾಳೆ KG ಟೆಂಪಲ್ ಇದೆ. ನಾಳೆ KG ಟೆಂಪಲ್ ಇದೆ. ಇದು ನೋಡ್ಕೊಂಡು ಅದು ನೋಡ್ಕೊಂಬಿಡಿ ಅಲ್ವಾ? ಇಲ್ಲೇನಪ್ಪ ಅಂದ್ರೆ ಜಾಸ್ತಿ ಹಳ್ಳಿಕಾರ್ ತಳಿ ಬರುತ್ತೆ ಅಲ್ವಾ? ಅದು ವಿಶೇಷ ಇದು ಅಲ್ವಾ? ಆಗ್ಲಿ ಯಜಮಾನ್ರೆ, ಒಳ್ಳೇದಾಗಲ್ಲಪ್ಪ. ಯಾವ ಯಜಮಾನ್ರದು?
ಚಿಕ್ಕಬಳ್ಳಾಪುರ ಸಮಯ. ಓ ಅಲ್ಲಿಂದ ಬಂದ್ರಿ? ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀವಿ. ದೂರ ಆಯ್ತಲ್ವಾ? ದೂರ ಏನ್ ಮಾಡಕ್ಕಾಗತ್ತೆ ಸ್ವಾಮಿ, ಜನ ಬೇಕು ಅಂದ್ರೆ ಬರ್ಲೇಬೇಕು. ತುಮಕೂರಿಗೆ ಬಂದು ಬರ್ಲೇಬೇಕು ನೀವು? ಇಲ್ಲ, ನಾವು ಹಿಂಗೆ ಡಾಬಸ್ಪೇಟೆ, ಆಮೇಲೆ ಸೋಲೂರು, ಓ ಹಿಂಗ್ ಬಂದ್ಬಿಡ್ತಾರೆ. ಹಿಂಗ್ ಬಂದ್ಬಿಡ್ತೀವಿ. ರೋಡ್ ಚೆನ್ನಾಗಿದೆ. ಹಿಂಗ್ ಬಂದ್ಬಿಡ್ತಾರೆ. ಕರೆಕ್ಟ್. ಈ ಕಡೆ ಮಾಗಡಿ ರೋಡ್ ಅಲ್ವಾ? ಚೆನ್ನಾಗಿದ್ದಾವೆ. ಹೌದು. ಹಂಗೆ ಕೆಟಾಕಿಯಾ? ಕೆಟಾಕಿ ತಗೊಂಡ್ವಿ. ತಗೊಂಡ್ರ? ಎಷ್ಟಿಗೆ ತಗೊಂಡ್ರಿ? 1,75,000 ಆಯ್ತು. 1,75,000. ಬೇಸಾಯ ಮಾಡ್ತೀರಾ? ಬೇಸಾಯ ಮಾಡ್ತೀವಿ. ವಿಡಿಯೋ ಮೇಡಮ್ ವಿಡಿಯೋ ಮಾಡಿದ್ರೆ ಒಳ್ಳೇದು. ಬರುತ್ತೆ ಯೂಟ್ಯೂಬ್ ಹಾಕಿ. ಹಾಕ್ತೀವಿ, ಅದಕ್ಕೆ ಬಂದಿದೀವಿ ನಾವು. ಇಂಡಿಯನ್ ಹಳ್ಳಿಕಾರ್ ಅಂತ. ಚಿಕ್ಕಬಳ್ಳಾಪುರ ಕಡೆ ಇವರೆಲ್ಲ ನೋಡ್ತೀವಿ. ಆಯ್ತು ಸೆಲೆಕ್ಷನ್ ಮಾಡಿದ್ರಲ್ಲ, ಒಂದೇ ಜೊತೆ ಸಾಕಾ? ಆಯ್ತು. ಅಲ್ಲೊಂದ್ ಜೊತೆ ಅಲ್ಲಿ ಹಾಕಿದ್ದೀರಾ? ತಗೊಂಡಿದ್ದೀವಿ. ಆಯ್ತು. ಬೇಸಾಯ ಮಾಡ್ತೀರಾ ಹೇಗೆ? ಅಲ್ಲಿ ನಿಂತಾವ ನೋಡು, ಮತ್ತ ಕೆಳಗಡೆ ಅವು ತಗೊಂಡಿದ್ದೀವಿ. ಎಷ್ಟಿದು? ಅದು 1.5. ಅದು ಮಧ್ಯ. ಮತ್ತೆ ಆ ಕಡೆ ಇವರು 1.5 ಆಯ್ತು. ಅದ ಇವು ನಮ್ಮ ಗಂಗಾಧರಪುರ ಗೊತ್ತಿಡಿ. ಎಲ್ಲ ಪಾಪಣ್ಣ. ಪಾಪಣ್ಣ, ಸರಿ. ಬೇಸಾಯ ಮಾಡ್ತೀರಾ? ಬೇಸಾಯ ಮಾಡ್ತೀರಾ? ಬೇಸಾಯ ಮಾಡೋರು. ಬೇಸಾಯ ಮಾಡೋದು. ನಿಮ್ಗೆ ಹಳ್ಳಿ ಕಾರ್ ತಳಿಬೇಕು ಅಂದ್ರೆ ಜೋಡಗಟ್ಟೆಗೆ ಬರ್ಬೇಕು ನೀವು, ಅಲ್ವಾ? ಯಾಕಂದ್ರೆ ಜಾಸ್ತಿ ಪ್ಯೂರ್ ಹಳ್ಳಿ ಕಾರ್ ಬರೋದ ಇಲ್ಲಿ ಅಲ್ವಾ? ಬಹಳ ಕ್ಲೀನ್ ಆಗಿರ್ತಾವೆ. ಹೌದೌದು. ಆಮೇಲೆ ಒಂದು ದನದ ಆಯಸ್ಸು ಎಷ್ಟು ವರ್ಷ ನಿಮ್ ಪ್ರಕಾರ, ನಿಮ್ಮ ಅನುಭವದ ಪ್ರಕಾರ? ಒಂದು ದನದ ಆಯಸ್ಸು, ದನದ ವಯಸ್ಸು ಎಷ್ಟು? ನಾವ್ ಹೇಳಕ್ಕಾಗಲ್ಲ. ಹೇಳಿ. ಸುಮಾರು ಒಂದು 25 ವರ್ಷ, 20ರಿಂದ 25 ವರ್ಷ. ಅವ್ರ ನಮ್ಮ ಆರೋಗ್ಯ ಹೆಂಗ ಏರುಪೇರಾದಾಗ ನಾವ್ ಹೆಂಗ್ ನೋಡ್ಕೊಂತೀವಿ, ನಮ್ದು ಅಲ್ಲ ನಾವ್ ಹೆಂಗ್ ನೋಡ್ಕೊಂತೀವಿ, ಅವ್ರ ಆರೋಗ್ಯ ಏರುಪೇರಾದಾಗ ನಾವ್ ಗಮನ ಕೊಡ್ಬೇಕು ಅಲ್ವಾ? ಅವ್ ಮಾತಾಡಲ್ವಲ್ಲ? ಹೌದು ಅಲ್ವಾ? ಅವ್ ಮಾತಾಡಲ್ಲ, ನಾವು ಮಾತಾಡ್ತೀವಿ ಅಲ್ವಾ? ಈಗ ನಮ್ಮ ಆರೋಗ್ಯ ಏರುಪೇರಾದಾಗ ಡಾಕ್ಟರ್ ಹತ್ರ ಹೋಗ್ತೀವಿ, BP ಚೆಕ್ ಮಾಡ್ತೀವಿ, ಶುಗರ್ ಚೆಕ್ ಮಾಡಿಸ್ತೀವಿ. ಅವು ಏನು ಹೇಳಲ್ವಲ್ಲ? ಹೇಳಲ್ಲ. ಜರ ಬಂದ್ರೆ ತೋರಿಸ್ತೀವಿ. ಹೌದು. ಇಲ್ಲ, ಅವ ವರ್ತನೆಯಲ್ಲಿ ಏರುಪೇರಾದಾಗ ನಾವು ಗಮನ ಕೊಡ್ಬೇಕು ಅಲ್ವಾ ಯಜಮಾನ್ರೆ? ಅದು ತಗೊಂತೀಯಾ? ನಾವು ನಡಿ. ನಮ್ದು ಇಂಡಿಯನ್ ಹಳ್ಳಿ ಕಾರ್.